ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲು. ಶ್ರೀ ಅಂಬಿಕಾ ನರ್ಸರಿಗೆ ಸ್ವಾಗತ. ಇಂದು ನಾವು ನೋಡೋದು ಮಳೆ ನಿಂತ ನಂತರ ತೋತಾಪುರಿ ಮಾವಿನ ಗಿಡಕ್ಕೆ ಏನ್ ಮಾಡಬೇಕು, ನೀರಿನ ಸಮಸ್ಯೆ, ಕಣ್ಣೀರು ಬಿಡೋದು, ಸ್ಯಾಪ್ ಫ್ಲೋ ಮತ್ತು ಗಿಡದ ಆರೋಗ್ಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಕೆ? ಮಳೆ ನಂತರ ಗಿಡದ ಸಮಸ್ಯೆಗಳು. ಮಳೆ ಜಾಸ್ತಿಯಾದಾಗ ಏನಾಗತ್ತೆ ಗೊತ್ತಾ? ಮಣ್ಣಿನಲ್ಲಿ ನೀರು ಜಾಸ್ತಿ ಸೇರುತ್ತದೆ. ರೂಟ್ಗಳು, ಮೂಲಗಳು ಉಸಿರಾಡೋಕೆ ಕಷ್ಟ ಆಗತ್ತೆ. ಕೆಲವೊಮ್ಮೆ ಗಿಡದ ಕಣ್ಣು ನೀರು, ಸ್ಯಾಪ್ ಹೊರಗೆ ಬರುತ್ತದೆ. ಎಲೆಗಳು ಹಳದಿಯಾಗಬಹುದು. ಸಾಂಗ್ಲಿ, ಇಂಚಲಕರಜಿ, ಹಬೆ, ರಾಜಸ್ಥಾನ್, ಘೋಷಾಳ ಭಾಗದಲ್ಲಿ ಈ ಸಮಸ್ಯೆ ಸಾಮಾನ್ಯ. ಓಕೆ? ಮಳೆ ನಿಂತ ಮೇಲೆ ಏನ್ ಮಾಡಬೇಕು? ಇದು ತುಂಬಾ ಮುಖ್ಯ, ಗಮನ ಕೊಡಿ. ಮೊದಲನೆಯದಾಗಿ ನೀರು ಹೊರಹಾಕುವುದು, ಡ್ರೈನೇಜ್. ಗಿಡದ ಸುತ್ತ ನೀರು ನಿಲ್ಲಬಾರದು. ಚಿಕ್ಕ ಚಾನಲ್ ಮಾಡಿ ನೀರು ಹೊರಹಾಕಿ. ಎರಡನೆಯದಾಗಿ ಮಣ್ಣು ಲೂಸ್ ಮಾಡುವುದು. ಗಿಡದ ಬೇಸ್ ಸುತ್ತ ಮಣ್ಣು ಸಡಿಲ ಮಾಡಿ. ಇದರಿಂದ ರೂಟ್ಗೆ ಆಮ್ಲಜನಕ ಸಿಗುತ್ತದೆ. ಮೂರನೆಯದಾಗಿ ನೀರು ಹಾಕುವುದು ನಿಲ್ಲಿಸಿ. ಮಳೆ ನಂತರ 5 ರಿಂದ 7 ದಿನ ನೀರು ಹಾಕಬೇಡಿ. ನಾಲ್ಕನೆಯದಾಗಿ ಫಂಗಸ್ ಕಂಟ್ರೋಲ್. ಬೇಕಾದರೆ ಲೈಟ್ ಸ್ಪ್ರೇ ಮಾಡಿ, ಆರ್ಗ್ಯಾನಿಕ್ ಆರ್ ಫಂಗಿಸೈಡ್. ಕಣ್ಣು ನೀರು ಬಿಡೋದು ಸಮಸ್ಯೆ. ಕೆಲವೊಮ್ಮೆ ಗಿಡದಿಂದ ನೀರು ಅಥವಾ ಸ್ಯಾಪ್ ಬರುತ್ತದೆ. ಯಾಕೆ? ಜಾಸ್ತಿ ನೀರು, ರೂಟ್ ಪ್ರೆಷರ್, ಸ್ಟ್ರೆಸ್. ಭಯಪಡುವ ಅಗತ್ಯ ಇಲ್ಲ. ಓಕೆ? ನೀರು ಕಡಿಮೆ ಮಾಡಿ, ಮಣ್ಣು ಡ್ರೈ ಆಗಲು ಬಿಡಿ. ಗಿಡ ನಾರ್ಮಲ್ ಆಗುತ್ತೆ. ಓಕೆ? ಎಕ್ಸ್ಟ್ರಾ ಟಿಪ್ಸ್. ನಿಮ್ಮ ತೋತಾಪುರಿ ಗಿಡ ಹೆಲ್ದಿಯಾಗಿರ್ಬೇಕಿ ಅಂದ್ರೆ ನೋಡಿ, ಮಣ್ಣು ಚೆನ್ನಾಗಿ ಡ್ರೈ ಆಗಲಿ, ಸೂರ್ಯ ಬೆಳಕು ಸಿಗಲಿ, ಜಾಸ್ತಿ ನೀರು ಬೇಡ. ಓಕೆ? ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂದ್ರೆ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನರ್ಸರಿ ಟಿಪ್ಸ್ಗಾಗಿ ಶ್ರೀ ಅಂಬಿಕಾ ನರ್ಸರಿ ಜೊತೆ ಇರಿ. ಓಕೆ? ಪ್ರಾಪರ್ ಲೊಕೇಶನ್: ತೋತಾಪುರಿ ಮ್ಯಾಂಗೋ, ಮ್ಯಾಂಗೋ ಪ್ಲಾಂಟ್ ಕೇರ್, ಕನ್ನಡ. ಆಫ್ಟರ್ ರೈನ್ ಪ್ಲಾಂಟ್ ಕೇರ್, ಸಾಂಗ್ಲಿ. ಫಾರ್ಮಿಂಗ್: ಇಂಚಲಕರಜಿ ನರ್ಸರಿ. ಮ್ಯಾಂಗೋ ಸ್ಯಾಪ್ ಪ್ರಾಬ್ಲಮ್.